ಬಿರಿ ಬಿರಿ ಬ್ಯಾಸ್ಗ್ಯಾಗ ನಮ್ಮ ಹೊಟ್ಟೆ ತಣ್ಣಗಿಡ್ಲಕ್ಕ ಮಾರ್ಕೆಟ್ದಾಗಿಂದು ಕೂಲ್ ಡ್ರಿಂಕ್ಸ್ ತಂದು ಕುಡಿತೇವ್ರಿ. ಅದ್ರ ಬದಲಿ ಹಿಂಗೆ ಮನ್ಯಾಗೆ ಈ ಹೆಲ್ದಿ ಡ್ರಿಂಕ್ ಮಾಡ್ಕೊಂಡ್ರೆ ಹೆಂಗಿರ್ತದ್ರಿ. ನಡೀರಿ ಮತ್ತು ತಡ ಯಾಕಂತ ಹೆಂಗೆ ಮಾಡಿನಂತ ಈಗ ಮುಂದೆ ತೋರಿಸ್ತೀನಂತ್ರಿ. ಈ ಒಂದು ಜ್ಯೂಸ್ ಮಾಡ್ಲಕ್ಕ ನಾ ಇಲ್ಲಿ ಒಂದು ಮಾವಿನಕಾಯಿ ತೊಗೊಂಡೇನ್ರಿ. ಜಾಸ್ತಿ ಹುಳಿ ಇರಬಾರ್ದ್ರಿ, ಅಂಥದ್ದು ನೋಡಿ ತೊಗೋರಿ. ಈಗ ಹುಳಿ ಇಷ್ಟ ಇದ್ದರೆ ಹುಳಿ ಇದ್ರೂ ನಡೀತದೆ. ಆದರೆ ಹುಳಿ ಜಾಸ್ತಿ ಇತ್ತಂದ್ರೆ ನಾವು ಸಕ್ಕರೆನೂ ಇಲ್ಲ ಬೆಲ್ಲನೂ ಜಾಸ್ತಿ ಹಾಕೋಬೇಕಾಗ್ತದೆ ರೀ. ಎಲ್ಲ ತೊಳೆದಾದ್ಮೇಲೆ ಏನು ಮಾಡ್ತೀನಿ ರೀ, ಇದಕ್ಕೆ ಚಂದ ಇದ್ರದ್ದು ಸೊಪ್ಪಿ ಎಲ್ಲ ತೆಗೆದು ಬಿಡ್ತೀನಂತ. ಮತ್ತೀಗ ನಾನು ಇದಕ್ಕೆ ಕಟ್ ಮಾಡ್ಕೋತೀನಂತ್ರಿ. ಸಣ್ಣ ಸಣ್ಣ ಹೋಳುಗಳಾಗಿ ನಾ ಏನು ಮಾಡ್ತೀನಿ ರೀ, ಇದಕ್ಕೆ ಕಟ್ ಮಾಡ್ಕೋತೀನಂತ. ನಾ ಇಲ್ಲಿ ಒಂದು 4-5 ಗ್ಲಾಸು ಈ ಜ್ಯೂಸ್ ಮಾಡತ್ತೀನಿ ರೀ. ಹೀಗಾಗಿ ಒಂದು ಮಾವಿನಕಾಯಿ ನಂಗಿಲ್ಲಿ ಪೂರ್ತಿ ಬೇಕಾಗ್ತದೆ. ಹೀಗಾಗಿ ನಾ ಏನು ಮಾಡ್ತೀನಿ ರೀ, ಪೂರ್ತಿ ಎಲ್ಲ ತೆಗೆದು ಹಿಂಗೆ ಹೋಳಿ ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಬಿಡ್ತೀನಂತ್ರಿ. ಈಗ ಏನು ಮಾಡಬೇಕಾಗ್ತದಂತಂದ್ರೆ ಇವೆಲ್ಲ ಹೋಳುಗಳಿಗೆ ತೊಗೊಂಡು ಹೋಗಿ ಒಂದು ಮಿಕ್ಸಿ ಜಾರ್ನಾಗ ಹಾಕಿಬಿಡ್ಬೇಕಾಗ್ತದೆ ರೀ. ಇವು ಹಾಕಿದ್ಮೇಲೆ ಇದ್ರಾಗ ಒಂದಿಟ್ಟು ಕೊತ್ತಂಬರಿ ಸೇರಿಸ್ಲತ್ತೀನಿ ರೀ. ಕೊತ್ತಂಬರಿ ಎಷ್ಟು ಸೇರಿಸಿನೋ ಅಷ್ಟೇ ಇಲ್ಲಿ ಪುದೀನಾನು ಸೇರಿಸ್ಬಿಡ್ತೀನಂದ್ರಿ. ಈಗ ಇದ್ರಾಗ ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಹಿಂಗೆ ಮುರಿದು ಸೇರಿಸ್ಲತ್ತೀನಿ ರೀ. ಸ್ವಲ್ಪ ಖಾರ ಇದ್ದರೆ ಟೇಸ್ಟು ಮಸ್ತ್ ಬರ್ತದೆ ರೀ. ಹೀಗಾಗಿ ನಾನು ಸೇರಿಸ್ಲತ್ತೀನಿ. ಹಾಗೆ ಇಲ್ಲಿ ಒಂದು ಈಟೆ ಶುಂಠಿನೂ ಹಾಕೀನಿ ರೀ, ಹಸಿ ಶುಂಠಿ ಹಾಕೀನಿ. ಮತ್ತಿಲ್ಲಿ ಉಪ್ಪು ಸೇರಿಸ್ಲತ್ತೀನಿ ರೀ. ಹಾಗೆ ಸ್ವಲ್ಪ ಇಲ್ಲಿ ಬ್ಲ್ಯಾಕ್ ಸಾಲ್ಟ್ನು ಸೇರಿಸ್ತೀನಂತ್ರಿ. ಮಸ್ತ್ ಫ್ಲೇವರ್ ಬರ್ತದೆ ರೀ ಇದರಿಂದ. ಹಾಗೆ ಇಲ್ಲಿ ಕಾಳು ಮೆಣಸಿನ ಪುಡಿನೂ ಸೇರಿಸ್ಲತ್ತೀನಿ ರೀ. ಈಗ ಇವೆಲ್ಲ ಹಾಕಿದ್ಮೇಲೆ ಏನು ಮಾಡ್ತೀನಿ ರೀ, ಒಂದು 2-3 ಗ್ಲಾಸು ನೀರು ಇದ್ರಾಗ ಹಾಕ್ಬಿಡ್ತೀನಂತ. ಈಗ ಇದ್ರಾಗ ರುಚಿ ಸಲಕ ನೀವು ಬೇಕಾದ್ರೆ ಸಕ್ಕರೆ ಹಾಕೋರಿ, ಇಲ್ಲ ಅಂತಂದ್ರೆ ಬೆಲ್ಲ ಹಾಕೋರಿ ನಡೀತದೆ. ನಾ ಇಲ್ಲಿ ಸಕ್ಕರೆನೇ ಸೇರಿಸ್ಲತ್ತೀನಿ ರೀ. ಒಂದು 4-5 ಸ್ಪೂನು ಸಕ್ಕರೆ ಇಲ್ಲಿ ನಾನು ಸೇರಿಸೀನಿ ರೀ. ಈಗ ಇದಕ್ಕೆ ಏನು ಮಾಡ್ತೀನಿ ರೀ ಅಂತಂದ್ರೆ ನಾನು ಚಂದ ಗ್ರೈಂಡ್ ಮಾಡಿಕೊಂಡು ತರ್ತೀನಂತ. ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ನುಣ್ಣಗೆ ಮಾಡಿಕೊಂಡು ತರಬೇಕಾಗ್ತದೆ ರೀ. ಈ ಜ್ಯೂಸಿಗೆ ಈಗ ನಾವು ಹಾಗೆ ಡೈರೆಕ್ಟಾಗಿ ಬಳಸಂಗಿಲ್ರಿ. ನಾವೇನು ಮಾಡಬೇಕಾಗ್ತದೆ ಅಂತಂದ್ರೆ ಇಲ್ಲಿ ಸೋಸ್ಕೋಬೇಕಾಗ್ತದೆ. ಹಿಂಗೆ ಒಂದು ಜಾರಿ ತೊಗೊಂಡು ಅದ್ರಾಗ ಹಾಕ್ಬಿಡ್ತೀನಂತ. ಹಾಕಿ 1 ಸ್ಪೂನ್ ತೊಗೊಂಡು ಹಿಂಗೆ ಮಿಕ್ಸ್ ಮಾಡ್ಕೋತಾ ಜ್ಯೂಸೆಲ್ಲ ತೆಗೆದು ಬಿಡ್ತೀನಂತ. ಇದು ಮ್ಯಾಲೆ ಉಳಿದಿದ್ದು ಏನು ಪಲ್ಪೆಲ್ಲ ಇರ್ತದಲ್ರಿ, ಇದು ಅದಕ್ಕೆ ಸಪ್ರೇಟ್ ಮಾಡಿ ತೆಗೆದಿಟ್ಬಿಡ್ತೀನಂತ. ಈಗ ನೋಡ್ರಿ ಯಾವ ಥರ ಒಂದು ಜ್ಯೂಸು ರೆಡಿ ಆಗ್ಯದಂತ. ನಿಮ್ಗೆ ಹುಳಿ ಜಾಸ್ತಿ ಅನ್ನಿಸ್ಲತ್ತಿತ್ತಂದ್ರೆ ಇನ್ನೂ ಸ್ವಲ್ಪ ನೀರು ಜಾಸ್ತಿ ಹಾಕೋರಿ. ಮತ್ತು ಸಕ್ಕರೆ ಇಲ್ಲ ಬೆಲ್ಲ ಕಮ್ಮಿ ಅನ್ನಿಸ್ಲತ್ತಿತ್ತಂದ್ರೆ ಇನ್ನೂ ಸ್ವಲ್ಪ ಸೇರಿಸ್ರಿ ನಡೀತದೆ. ಈಗ ಒಂದು ಪ್ಲೇಟ್ನಾಗ ಏನು ಮಾಡೀನಿ ಅಂತಂದ್ರೆ ಸ್ವಲ್ಪ ಇಲ್ಲಿ ಪುಡಿ ಖಾರ ಮತ್ತು ಉಪ್ಪು ತೊಗೊಂಡೇನ್ರಿ. ಇದು ಯಾಕನ್ನ ಕಲಿಸ್ಲತ್ತೀನಂತ ಈಗ ನಿಮ್ಗೆ ಮುಂದೆ ತೋರಿಸ್ತೀನಂತ್ರಿ. ನಾವು ಯಾವ ಗ್ಲಾಸ್ನಾಗ ಜ್ಯೂಸ್ ಹಾಕ್ತೇವಲ್ರಿ ಆ ಗ್ಲಾಸಿಗೆ ಸ್ವಲ್ಪ ಏನು ಮಾಡಬೇಕಾಗ್ತದೆ, ಹಿಂಗೆ ಮುಂದೆ ನಿಂಬೆ ಹುಳಿರ ಇಲ್ಲ ಅಂತಂದ್ರೆ ನೀರರ ಹಚ್ಚಿ ಸ್ವಲ್ಪ ಅದಕ್ಕೆ ಹಸಿ ಮಾಡ್ಬೇಕ್ರಿ. ಮಾಡಿ ಹಿಂಗೆ ಇದ್ರಾಗ ಎದ್ದಬೇಕ್ರಿ. ಮತ್ತು ಇದ್ರಾಗ ಒಂದಿವ್ಸ ಐಸ್ ಕ್ಯೂಬ್ಸ್ ಹಾಕಿ ಜ್ಯೂಸ್ ಹಾಕ್ತಾರೆ ಆಯ್ತು ರೀ. ನೋಡ್ಲಾಕ್ನು ಚಲೋ ಕಾಣಿಸ್ತದೆ ರೀ. ಮತ್ತು ಕುಡಿಬೇಕಾದ್ರೂ ಖಾರ ಉಪ್ಪು ಟೇಸ್ಟು ಮಸ್ತ್ ಬರ್ತದೆ ರೀ. ಹಂಗಾದ್ರೆ ನೋಡಿರಲ್ರಿ, ನೀವು ಟ್ರೈ ಮಾಡಿರಿ. ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಮತ್ತು ಸಿಗ್ತೀನಂತ್ರಿ. ಥ್ಯಾಂಕ್ ಯು.